ಫ್ರೆಂಡ್ಸ್, ಏಕೆ ಕೆಲವು ಜನರು ಸುಂದರವಾಗಿರದಿದ್ದರೂ ಎಲ್ಲರಿಂದ ಆಕರ್ಷಣೆಗೊಳಪಡುತ್ತಾರೆ, ಅದೇ ಕೆಲವರು ತುಂಬ ಸುಂದರವಾಗಿದ್ದರೂ ಬೇರೆಯವರಿಂದ ಆಕರ್ಷಣೆಗೊಳಪಡುವುದಿಲ್ಲ? ಅಂದರೆ ಜನರನ್ನು ಆಕರ್ಷಿಸುವುದು ನಮ್ಮ ಸುಂದರತೆ ಅಲ್ಲ. ಹಾಗಾದರೆ ಜನರನ್ನು ಹೇಗೆ ಆಕರ್ಷಿಸುವುದು? ಫ್ರೆಂಡ್ಸ್, ಇಂದು ನಾನು ನಿಮಗೆ ಹೇಗೆ ಜನರನ್ನು ಅಟ್ರ್ಯಾಕ್ಟ್ ಮಾಡುವುದು ಅನ್ನುವುದನ್ನು 5 ಟಿಪ್ಸ್ಗಳ ಮುಖಾಂತರ ಹೇಳುವವನಿದ್ದೇನೆ. ಟಿಪ್ ನಂಬರ್ 1, ಶೇರ್ ಯುವರ್ ಒರಿಜಿನಾಲಿಟಿ. ಹೌದು ಫ್ರೆಂಡ್ಸ್, ನೀವು ಯಾರನ್ನಾದರೂ ಆಕರ್ಷಿಸಬೇಕಾದರೆ ನೀವು ಯಾವುದೇ ಒಂದು ಫೇಕ್ ಪರ್ಸನಾಲಿಟಿಯನ್ನು ತೋರಿಸಿಕೊಳ್ಳಬಾರದು. ನೀವು ಹೇಗಿದ್ದೀರೋ ಹಾಗೆಯೇ ನಿಮ್ಮ ಐಡಿಯಾಸ್ಗಳನ್ನು, ನಿಮ್ಮ ಒಪಿನಿಯನ್ಗಳನ್ನು ವ್ಯಕ್ತಪಡಿಸಬೇಕು. ಇಂದಿನ ಜಗತ್ತಿನಲ್ಲಿ ಎಲ್ಲರೂ ಶೋ ಆಫ್ ಮಾಡಿಕೊಳ್ಳುವುದನ್ನೇ ಹೆಚ್ಚು ಬಯಸುತ್ತಿದ್ದಾರೆ. ಹೀಗಾಗಿ ಹೆಚ್ಚಿನ ಜನರು ಒಬ್ಬ ನಿಜವಾದ ವ್ಯಕ್ತಿಯನ್ನು ಕಾಣಲು ಇಷ್ಟಪಡುತ್ತಾರೆ. ಹೀಗಾಗಿ ನೀವು ಹೇಗಿದ್ದೀರಾ ಹಾಗೆಯೇ ನಿಮ್ಮನ್ನು ನೀವು ಸಮಾಜದಲ್ಲಿ ವ್ಯಕ್ತಪಡಿಸಿಕೊಳ್ಳುವುದರಿಂದ ಜನರು ನಿಮ್ಮತ್ತ ಅಟ್ರ್ಯಾಕ್ಟ್ ಆಗುತ್ತಾರೆ. ಟಿಪ್ ನಂಬರ್ 2, ಕಮೆಂಟ್ ಪಾಸಿಟಿವ್ಲಿ. ಹೌದು ಫ್ರೆಂಡ್ಸ್, ನೀವು ಯಾವುದೇ ವ್ಯಕ್ತಿಗೆ ಒಂದು ನಿಜವಾದ ಕಮೆಂಟನ್ನು ಅವರಿಗೆ ನೀಡುವುದರಿಂದ ಅವರು ನಿಮ್ಮತ್ತ ಹೆಚ್ಚು ಆಕರ್ಷಣೆಗೊಳಪಡುತ್ತಾರೆ. ಎಲ್ಲರೂ ತಮ್ಮ ವ್ಯಕ್ತಿತ್ವವನ್ನು ತಿದ್ದಿಕೊಳ್ಳಲು ಬಯಸುತ್ತಾರೆ. ಇಂತಹ ಸಮಯದಲ್ಲಿ ನೀವು ಆ ವ್ಯಕ್ತಿಗಳ ಬಗ್ಗೆ ಒಂದು ಉತ್ತಮ ಕಮೆಂಟ್ ನೀಡುವುದರಿಂದ ಅವರಿಗೆ ಗೊತ್ತಾಗುತ್ತೆ, ಈ ವ್ಯಕ್ತಿ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಅಂತ. ಇವನು ನನ್ನಿಂದ ಯಾವುದೇ ಹಿತವನ್ನು ಬಯಸದೆ ನನ್ನ ನಿಜವಾದ ಸರಿತಪ್ಪುಗಳನ್ನು ನಿಜವಾಗಿಯೂ ಹೇಳುತ್ತಿದ್ದಾನೆ ಅಂತ ಅವರು ನಿಮ್ಮತ್ತ ಆಕರ್ಷಣೆಗೊಳಪಡುತ್ತಾರೆ. ಟಿಪ್ ನಂಬರ್ 3, ಶೇರ್ ಅ ಸೇಮ್ ಕೈಂಡ್ ಆಫ್ ಹ್ಯಾಬಿಟ್. ಹೌದು ಫ್ರೆಂಡ್ಸ್, ನೀವು ಯಾರನ್ನಾದರೂ ಮೆಚ್ಚಿಸಬೇಕಾದರೆ ಅವರು ಯಾವ ರೀತಿಯ ಒಂದು ಸ್ಪೆಷಲ್ ಹ್ಯಾಬಿಟ್ ಹೊಂದಿರುವರು, ಅದೇ ರೀತಿಯ ಹ್ಯಾಬಿಟನ್ನು ನೀವು ಸಹ ಹೊಂದಿರುವಿರಿ ಅಂತ ಅವರಿಗೆ ತೋರಿಸಿಕೊಳ್ಳಬೇಕು. ಇದರಿಂದ ನೀವು ಅವರ ಜೊತೆ ಕನೆಕ್ಟ್ ಆಗಲು ಸಾಧ್ಯವಾಗುತ್ತದೆ. ಈ ಜಗತ್ತಿನಲ್ಲಿ ಎಲ್ಲ ಜನರು ಬೇರೆ ಬೇರೆ ರೀತಿಯ ಗುಣಗಳನ್ನು ಹೊಂದಿರುವುದರಿಂದ ಒಂದು ವೇಳೆ ನಿಮ್ಮಲ್ಲಿ ಅವರು ತಮ್ಮ ರೀತಿಯ ಕೆಲವು ಗುಣಗಳನ್ನು ಕಂಡಾಗ ಅವರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಇದರಿಂದ ಅವರು ತಮ್ಮ ಭಾವನೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. ಟಿಪ್ ನಂಬರ್ 4, ಬಿ ಇನ್ ಯುವರ್ ಓನ್ ವರ್ಲ್ಡ್. ಹೌದು ಫ್ರೆಂಡ್ಸ್, ನೀವು ಎಷ್ಟು ನಿಮ್ಮದೇ ಆದ ಜಗತ್ತಿನಲ್ಲಿ ಬದುಕುತ್ತೀರೋ ಅಷ್ಟು ಬೇರೆಯವರು ನಿಮ್ಮ ಬಗ್ಗೆ ಆಸಕ್ತಿಯನ್ನು ತಳೆಯುತ್ತಾರೆ. ನೀವು ಯಾರನ್ನು ಇಂಪ್ರೆಸ್ ಮಾಡಲು ಹೋಗಬಾರದು, ಯಾರನ್ನು ಫಾಲೋ ಮಾಡಲು ಹೋಗಬಾರದು. ಸೈಕಾಲಜಿಯ ಪ್ರಕಾರ ನಮ್ಮ ಮೈಂಡ್ ಯಾವಾಗಲೂ ಆಕ್ಟಿವ್ ಆದ ಜನರನ್ನು ಆಕರ್ಷಿಸುತ್ತಿರುತ್ತದೆ. ಅವರಲ್ಲಿರುವ ಎನರ್ಜಿ, ಆಕ್ಟಿವ್ನೆಸ್ನಿಂದಾಗಿ ನಾವು ಅವರಿಂದ ಇನ್ಸ್ಪೈರ್ ಆಗುತ್ತೇವೆ. ಟಿಪ್ ನಂಬರ್ 5, ಶೇರ್ ಯುವರ್ ನಾಲೆಜ್ ಹಂಬ್ಲಿ ವಿದೌಟ್ ಅರೋಗೆನ್ಸ್. ಫ್ರೆಂಡ್ಸ್, ನೀವು ಜನರನ್ನು ಅಟ್ರ್ಯಾಕ್ಟ್ ಮಾಡಬೇಕಾದರೆ ನಿಮ್ಮಲ್ಲಿರುವ ನಾಲೆಜನ್ನು ಅವರಿಗೆ ತುಂಬ ಹಂಬಲ್ ನೇಚರ್ದಿಂದ ಶೇರ್ ಮಾಡಬೇಕು. ನೀವು ಯಾವ ರೀತಿ ನಿಮ್ಮ ನಾಲೆಜನ್ನು ಶೇರ್ ಮಾಡಬೇಕೆಂದರೆ, ನನಗೆ ಇಷ್ಟು ಗೊತ್ತು ಅಂತ ನೀವು ಅವರಿಗೆ ತಿಳಿ ಹೇಳುವಂತಿರಬೇಕು ಹೊರತು ನನಗೆಲ್ಲ ಗೊತ್ತು ಅಂತ ಒಂದು ಆಟಿಟ್ಯೂಡ್ನಿಂದ ಶೇರ್ ಮಾಡಬಾರದು. ಹೀಗೆ ಮಾಡುವುದರಿಂದ ಜನರು ಕೇವಲ ನಿಮ್ಮ ನಾಲೆಜ್ ನೇಚರ್ನಿಂದ ಮಾತ್ರವಲ್ಲ, ನಿಮ್ಮ ಹಂಬಲ್ ನೇಚರ್ನಿಂದಲೂ ನಿಮ್ಮತ್ತ ಅಟ್ರ್ಯಾಕ್ಟ್ ಆಗುವರು. ಫ್ರೆಂಡ್ಸ್, ಮೇಲೆ ಹೇಳಿದ 5 ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಯಾರನ್ನು ಸಹ ಅಟ್ರ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.